ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಷನ್ ಕೊಡೋದು, ಇಟ್ಕೊಳೋದು, ರಾಷ್ಟ್ರಪತಿಗೆ ಕಳಿಸೋದು ಸರಿಯಲ್ಲ. ಯಾಕಂದರೆ ಒಂದು ಯಾವುದು ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬೋದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನೋ ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡ ದೊಡ್ಡಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಹೌದು, ನಿಜ. ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ಆಪೋಸಿಷನ್ ಲೀಡರ್ ಇರಲ್ಲ ಅಂತ.